ಪ್ರಧಾನ ಕಾರ್ಯದರ್ಶಿಗಳು ಆಯುಬ್ ಖಾನ್ ಅಂತ ಪಕ್ಕದಲ್ಲಿ ಆಮ್ ಆದ್ಮಿ ಪಾರ್ಟಿ ಆಟೋ ಘಟಕದ ರಾಜ್ಯಾಧ್ಯಕ್ಷರು, ಅವರ ಪಕ್ಕದಲ್ಲಿರುವವರು ಎಜೆ ಕಲಾಂ DMS ಸಂಘಟನಾ ಅಧ್ಯಕ್ಷರು, ಅವರ ಪಕ್ಕದಲ್ಲಿರುವವರು ಫಾರೂಕ್ ಅಹ್ಮದ್, ಅವರು ಒಂದು ಸಾಮಾಜಿಕ ಕಳಕಳಿಯ ಮುಖಂಡರಾಗಿದ್ದಾರೆ. ಮೊದಲಿಗೆ ನಮ್ಮ ರಾಜ್ಯದ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಸತೀಶ್ ಅವರು ಮಾತಾಡುತ್ತಾರೆ. ನೆರೆದಿರುವ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಈ ದಿನ ಪತ್ರಿಕಾಗೋಷ್ಠಿಯ ಮುಖ್ಯ ವಿಚಾರ, ಬೀದಿಗೆ ಬೀಳುತ್ತಿರುವ ಆಟೋ ಚಾಲಕರು 15,000 ರೂಪಾಯಿ ಪರಿಹಾರವನ್ನ ಕೂಡಲೇ ಕೊಡಬೇಕು ಅಂತ ಏನು ಒತ್ತಾಯ ಮಾಡಿ ಇವತ್ತು ನಾವು ಈ ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿದ್ದೀವಿ. ಮೊದಲನೇದಾಗಿ ಈ ಒಂದು ಸಂದಿಗ್ಧ ಪರಿಸ್ಥಿತಿ ಅಂದ್ರೆ ಈ ಯುದ್ಧ ಅಂತಕ್ಕಂಥದ್ದನ್ನ ಎಲ್ಲೋ ನಮ್ಮ ಕೇಂದ್ರ ಸರ್ಕಾರ ಜಡ್ಜ್ ಮಾಡುವಲ್ಲಿ ಅಥವಾ ಈ ಒಂದು ಯುದ್ಧದ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ರಾಷ್ಟ್ರವನ್ನ ಸಜ್ಜು ಮಾಡಿ ಇಟ್ಕೋಬೇಕು ಮತ್ತೆ ಯಾವೆಲ್ಲ ಪ್ರಿಕಾಷನರಿ ಮೆಷರ್ಸ್ ನ ತಗೋಬೇಕು ಅನ್ನೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಬೇರೆ ಬೇರೆ ದಾರಿಯಲ್ಲಿ ಅವರು ಸಮರ್ಥನೆಗಳನ್ನ ಕೆಲವರು ಕೊಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಇಲ್ಲದೆ ಹೋದ್ರೆ, ಮೋದಿ ಅವರು ಇಲ್ಲದೆ ಹೋಗಿದ್ರೆ ಈ ದೇಶದ ಪರಿಸ್ಥಿತಿನೇ ಅಧೋಗತಿಗೆ ಹೋಗ್ಬಿಡ್ತಿತ್ತು ಅಂತ ಒಂಥರ ವಿಡಂಬನಾತ್ಮಕವಾಗಿ ಅಥವಾ ತುಂಬಾ ಉತ್ಪ್ರೇಕ್ಷೆಯಿಂದ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದ್ರೆ ಇದು ಸಂಪೂರ್ಣ ಸುಳ್ಳು. ಯಾಕಂತ ಹೇಳಿದ್ರೆ ವಿಶ್ವದಲ್ಲಿ ನಾವು ಚೈನಾವನ್ನ ಗಮನಿಸಿದ್ರೆ ಇವತ್ತು ಅಲ್ಲೂ ಸಹ ಜನಸಂಖ್ಯೆ ಎಷ್ಟು ಮಿಲಿಯನ್ ತಲುಪಿದೆ ಅಂತ ನಮ್ಗೆಲ್ಲ ಗೊತ್ತು. ಇದೀಗ ತಾನೇ ಕಳೆದ ವರ್ಷ ನಾವು ಜನಸಂಖ್ಯೆಯಲ್ಲಿ ನಾವು ಚೈನಾವನ್ನ ಹಿಂದಿಕ್ಕಿ ಭಾರತ ಜನಸಂಖ್ಯೆಯಲ್ಲಿ ಪ್ರಪಂಚದಲ್ಲೇ ನಂಬರ್ 1 ಆಗಿದೆ. ಆದ್ರೆ ಚೈನಾದವರು ಅವ್ರು ಯಾವ ರೀತಿ ಅಲ್ಲಿ LPG ಸಮಸ್ಯೆ ಆಗಿಲ್ಲ. ಯಾಕಂದ್ರೆ ನಮ್ಮಷ್ಟೇ ಜನಸಂಖ್ಯೆಯನ್ನ ಅವ್ರು ಇಟ್ಕೊಂಡಿದ್ರು ಆ ಒಂದು ದೇಶದಲ್ಲಿ ಆ LPG ಕೊರತೆ ಆಗ್ಬಾರ್ದು ಅಂತ ಹೇಳಿ ಎಷ್ಟು ಪ್ರಿಕಾಷನರಿ ಮೆಷರ್ಸ್ ಅನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಕೆಲವು ಅಂಕಿ ಅಂಶಗಳನ್ನ ನಾನು ಹೇಳ್ತೀನಿ. ಯಾವ ರೀತಿ ಅವರು ಪ್ರಿಕಾಷನರಿ ಮೆಷರ್ಸ್ ಅನ್ನ ಚೈನಾದವ್ರು ತಗೊಂಡಿದ್ದಾರೆ ಅಂತ. ಅವ್ರಿಗೆ ಒಟ್ಟಾರೆ ಅವರ LPG ಒಂದು ಸ್ಟೋರೇಜ್ ಅಂತಕ್ಕಂಥದ್ದು ಎಷ್ಟಿದೆ ಅಂತ ಹೇಳಿದ್ರೆ 5.7 ಮಿಲಿಯನ್ ಮೆಟ್ರಿಕ್ ಟನ್. 5.7 ಮಿಲಿಯನ್ ಮೆಟ್ರಿಕ್ ಟನ್ ಇಂದ 6.1 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಸಾಮರ್ಥ್ಯ, ಅಂದ್ರೆ ನಮ್ಮ ದೇಶಕ್ಕಿಂತ 2 ಪಟ್ಟು ಹೆಚ್ಚಿನದಾಗಿ ಅಲ್ಲಿ LPGಯನ್ನ ಶೇಖರಣೆ ಮಾಡತಕ್ಕಂತ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಇವತ್ತು ಪ್ರಪಂಚದ ಹಲವು ರಾಷ್ಟ್ರಗಳು ಈ ಒಂದು LPG ಒಂದು ಅಂದ್ರೆ ಈ ಒಂದು ಸಮಸ್ಯೆಗೆ ತುತ್ತಾಗಿದ್ರೆ ಚೈನಾದವರು ಮಾತ್ರ ಆ ಒಂದು ಸಮಸ್ಯೆಗೆ ತುತ್ತಾಗಿಲ್ಲ. ನಮ್ಮ ದೇಶದಲ್ಲಿ ಇಲ್ಲಿವರೆಗೂ ನಾವು ಇರ್ತಕ್ಕಂಥದ್ದು 1.9 ಮಿಲಿಯನ್ ಮೆಟ್ರಿಕ್ ಟನ್, ಅಲ್ಲಿ ಮತ್ತೆ ಅಲ್ಲಿಂದ 2.1 ವರೆಗೂ ಮಿಲಿಯನ್ ಮೆಟ್ರಿಕ್ ಟನ್ ಎಲ್ಲ ಸ್ಟೋರೇಜ್ ಸಾಮರ್ಥ್ಯವನ್ನ ನಾವು ಹೊಂದಿದ್ದೀವಿ. ಮತ್ತೆ ಮುಖ್ಯವಾಗಿ ವೆರಿ ಲಾರ್ಜ್ ಗ್ಯಾಸ್ ಕ್ಯಾರಿಯರ್ಸ್ ಅಂದ್ರೆ ಈ ಹಡಗುಗಳು ಏನು ಬೃಹತ್ ಹಡಗುಗಳು LPGಯನ್ನ ಹೊತ್ತು ತರ್ತವೆ ರಾಷ್ಟ್ರಗಳಿಗೆ, ಅದು 2019ರಲ್ಲಿ ಚೈನಾದಲ್ಲಿ 23 ಇರುತ್ತೆ, 2026ಕ್ಕೆ 41 ಇದೆ. ಸರಿ, ಬನ್ನಿ ಇವಾಗ ನಮ್ಮ ದೇಶಕ್ಕೆ ಬರೋಣ. ನಮ್ಮ ದೇಶದಲ್ಲಿ ಎಷ್ಟು ಕ್ಯಾರಿಯೇಜ್ಗಳಿದೆ ಈ ತರ ಅಂತ ನಾವು ನೋಡಿದ್ರೆ ನಮಗೆ ಸಿಕ್ಕಿರೋ ಅಂಕಿ ಅಂಶ 8 ರಿಂದ 9. ನೋಡಿ, 2019ರಲ್ಲಿ 23 ಇದ್ದನ್ನ ಚೈನಾ ಬುದ್ಧಿವಂತಿಕೆಯಿಂದ 2026ಕ್ಕೆ 41ಕ್ಕೆ ಏರಿಸ್ಕೋತಾರೆ. ಸೊ ಇಲ್ಲೆಲ್ಲೋ ಕೇಂದ್ರ ಸರ್ಕಾರವನ್ನ ಸರ್ಟಿಫಿಕೇಟ್ ಕೊಡ್ತಾ ಇರೋರಿಗೆ ನಾನು ಹೇಳ್ತಕ್ಕಂಥದ್ದು ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ, ನೀವು ನಿಜವಾಗ್ಲೂ ದೇಶದ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸಿದ್ದೀರಾ. ಈ ವಿದೇಶಾಂಗ ನೀತಿ ಅಂತ ಹೇಳಿದ್ರೆ ನೀವು ಯಾವ ದೇಶಕ್ಕೆ ಹೋಗಿ ಏನೆಲ್ಲ ಒಂದು ವ್ಯಾಪಾರದ ಒಪ್ಪಂದವನ್ನ ಮಾಡಿಕೊಂಡು ನಮ್ಮ ದೇಶದ ಜನಜೀವನ ಸುಭಿಕ್ಷವಾಗಿ ಇರಬೇಕು, ಮತ್ತೆ ನಾವು LPGಯನ್ನ ಡಿಪೆಂಡ್ ಆಗಿದ್ದೀವಿ ನಾವು ಬೇರೆ ರಾಷ್ಟ್ರಗಳ ಮೇಲೆ. ಸೊ ಅದನ್ನ ತರಿಸಿ ಇಟ್ಕೊಳ್ತಕ್ಕಂತ ಒಂದು ಮುಂಜಾಗ್ರತಾ ಕ್ರಮವನ್ನ ಕೇಂದ್ರ ಸರ್ಕಾರ ವಹಿಸ್ಕೋಬೇಕಾಗಿತ್ತು. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, 5 ರಾಜ್ಯಗಳಲ್ಲಿ ಚುನಾವಣೆ ಇದೆ. ಇವತ್ತು ಜನಸಾಮಾನ್ಯರು ಸ್ಟೆಪ್ ಬೈ ಸ್ಟೆಪ್, ಹೋಟೆಲ್ ಮಾಲೀಕರು, ಮಧ್ಯಮ ವರ್ಗದವರು, ಉದ್ಯಮಿಗಳು, ಮತ್ತೆ ಆ ಒಂದು ಗಿಗ್ ಕಾರ್ಮಿಕರು, ಏನು ಝೊಮ್ಯಾಟೊ ಮತ್ತೆ ಬೇರೆ ಬೇರೆ ಇದು ವರ್ಕರ್ಸ್, ಮತ್ತೆ ಕೊನೆಗೆ ಇವಾಗ ಆಟೋ ಚಾಲಕರಿಗೆ ಈ ಒಂದು ಹೆಚ್ಚಿನ ಬಿಸಿ ತಟ್ಟಿದೆ. ಒಂದ್ ಕಡೆ ಕೇಂದ್ರ ಸರ್ಕಾರ
ತನ್ನ ನಿರ್ಲಕ್ಷ್ಯ ತಪ್ಪನ್ನ ಮರೆಮಾಚಲಿಕ್ಕೆ ಅಲ್ಲಿ ಚುನಾವಣೆಯಲ್ಲಿ ನಿಂತ್ಕೊಂಡು ಓಡಾಡ್ಕೊಂಡಿದ್ರೆ ಅವ್ರಿಗೆ ಚುನಾವಣೆನೇ ಇಂಪಾರ್ಟೆಂಟ್ ಆಗಿದೆ. ಮತ್ತೊಂದ್ ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೂ ಸಹ ಉಪಚುನಾವಣೆಯ ಒಂದು ಭೂತವನ್ನ ಇಟ್ಕೊಂಡು ಏನೋ ಇವ್ರು ಸರ್ಕಾರ ಹೊರಟೋಗ್ಬಿಡುತ್ತೆ 2 ಸೀಟ್ ಗೆಲ್ಲದೆ ಹೋದ್ರೆ ಅಂತ ಇಲ್ಲಿ ಜನ ಹಾದಿ ಬೀದಿಯಲ್ಲಿ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಮನೆ ನಡ್ಸಕ್ ಆಗ್ತಾ ಇಲ್ಲ. ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ದೂರ ಕ್ಯೂಗಳು ನಿಂತ್ಕೊಂಡು 20 ಬಂಕು 30 ಬಂಕು ಗಾಡಿ ಓಡಾಡ್ಸ್ಬಿಟ್ಟೆ 2 ಲೀಟರ್ 3 ಲೀಟರ್ LPG ಗಳು ಖಾಲಿ ಮಾಡ್ಕೊಂಡು ದಿನ ಹೆಂಗ್ ಕಳಿಯೋದು ಅಂತ ಕಾಲ ಕಳೀತಿದ್ರೆ, ಇವರು ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಈ ಚುನಾವಣೆಯಲ್ಲಿ ಕೂತ್ಕೊಂಡು ಜನಸಾಮಾನ್ಯರನ್ನ ಬೀದಿಯಲ್ಲಿ ಬಿಟ್ಟಿದ್ದಾರೆ. ಇದು ತುಂಬಾನೇ ಅಕ್ಷಮ್ಯ. ನಾವು ಆಮ್ ಆದ್ಮಿ ಪಾರ್ಟಿಯವರು ಇದನ್ನ ಖಂಡನೆ ಮಾಡ್ತೀವಿ. ಯಾಕಂದ್ರೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾದಂತಹ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ತನ್ನ ಹೊಣೆಗಾರಿಕೆಗಳನ್ನ ಮರೆತು ಇವತ್ತು ಕೆಲಸ ಮಾಡ್ತಿರ್ತಕ್ಕಂಥದ್ದು. ಎಲ್ಲೋ ಕನ್ನಡಿಗರಿಗೆ ಈ ಒಂದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಎರಡು ಒಂದು ಬರೆಯನ್ನ ಹಾಕಿದೆ. ಇವರ ಒಂದು ಮುಂಜಾಗ್ರತಾ ದೂರದೃಷ್ಟಿ ಕೊರತೆಯನ್ನ ಇವತ್ತು ದೇಶದ ಜನ ನಾವೆಲ್ಲರೂ ಕಷ್ಟದಿಂದ ಎದುರಿಸುವಂತಹ ಪರಿಸ್ಥಿತಿಯನ್ನ ನಾವು ತಗೊಂಡಿದ್ದೀವಿ. ಸೊ ಇದಿಷ್ಟು ನಮ್ಮ ವಿಚಾರಗಳಾದ್ರೆ, ಇದೀಗ ಬೆಂಗಳೂರಿನಲ್ಲಿ ಆಟೋ ಚಾಲಕರು ಯಾವೆಲ್ಲ ಸಂಕಷ್ಟಗಳನ್ನ ಎದುರಿಸಿದ್ರು ಮತ್ತೆ ನಮ್ಮ ಮುಖ್ಯವಾದ ಒತ್ತಾಯ ಏನು ಅಂತಕ್ಕಂಥದ್ದನ್ನ ನಮ್ಮ ಆಮ್ ಆದ್ಮಿ ಪಾರ್ಟಿ ಘಟಕದ ಆಟೋ ಘಟಕದ ರಾಜ್ಯಾಧ್ಯಕ್ಷರಾದ ಅಯೂಬ್ ಖಾನ್ ಅವರು ತಮಗೆ ಸವಿಸ್ತರವಾಗಿ ತಿಳಿಸಲಿದ್ದಾರೆ. ನಮಸ್ಕಾರ ಮಾಧ್ಯಮದವರು. ನಾನು ಏನು ಹೇಳಕ್ಕೆ ಬಯಸ್ತೀನಂದ್ರೆ, ಎಷ್ಟೋ ನಮ್ಮ ಆಟೋ ಯುದ್ಧ ಆಗಕ್ಕೆ ಮುಂಚೆ ಈ ನರೇಂದ್ರ ಮೋದಿ ಸರ್ಕಾರ ಏನು ಹೇಳಿದ್ರು ಅಂದ್ರೆ, ನಮ್ಮ ಹತ್ರ 10 ತಿಂಗಳದು ಸ್ಟಾಕ್ ಇದೆ ಅಂತ. ಇದು 1 ತಿಂಗಳು ಇನ್ನೂ ಆಗಿಲ್ಲ, ಅದು ಹಂಗೆ ಪರಿಸ್ಥಿತಿ ಆಗಿದೆ. ಇವಾಗ ಆಟೋ ಡ್ರೈವರ್ ನಮ್ಮ ಹತ್ರ ಎಲ್ಲ ಕರೆ ಮಾಡಿ ನಮ್ಗೆ ಹೇಳ್ತಾ ಇದ್ದಾರೆ, ಏನ್ ಸ್ವಾಮಿ ಇದು ಹಿಂಗೆ ಆಗಿದೆ ಅಂತ. ನಾವು ಹೋಗ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿದ್ವಿ. ಇನ್ಸ್ಪೆಕ್ಷನ್ ಮಾಡಿದ ತಕ್ಷಣ 60 ರೂಪಾಯಿದು ಗ್ಯಾಸ್ ಟೋಟಲ್ ಇವಾಗ 120 140 ಹಂಗಾಗ್ಬಿಟ್ಟಿದೆ. LPG ಎಲ್ಲಿ ಸಿಗ್ತಾ ಇಲ್ಲ. CNG ವೆಹಿಕಲ್ ಬಹಳ ಕಡಿಮೆ ಇದೆ, ಅದಕ್ಕೆ ಸಿಗ್ತಾ ಇಲ್ಲ. ಅದನ್ನು ಆಗೋಷ್ಟು ಅದನ್ನು ಖಾಲಿ ಆಗ್ಬಿಡ್ತದೆ. ನಾವು ಒಂದೇ ಒಂದು ಒತ್ತಾಯ ಹೇಳ್ತೀವಿ. ಮೊನ್ನೆ ಕೋಲಾರ್ನಲ್ಲಿ ರಾತ್ರಿ 10 ಗಂಟೆಗೆ ಅಲ್ಲಿ ಆಗ್ತಾ ಇದ್ದಾರೆ LPG. ಇಲ್ಲಿ ಮಾತ್ರ ಬೆಂಗಳೂರಿನಲ್ಲಿ ಆಗ್ತಾ ಇಲ್ಲ. ಅದು 80 ರೂಪಾಯಿ. ನಾವು ಏನಂದ್ರೆ ಒಂದೇ ಒಂದು ಸರ್ಕಾರಕ್ಕೆ ಕೇಳ್ತಾ ಇರೋದು ಏನಂದ್ರೆ, ಮನವಿ ಕನಿಂಗಂ ರೋಡ್ ನಲ್ಲಿ ವೇಟ್ ಅಂಡ್ ಮೆಜರ್ಮೆಂಟ್ ಅಂತ ಇದೆ. ಇದುವರೆಗೂ ಇಂಡಿಯಾನಲ್ಲಿ ಅಂದ್ರೆ ಕರ್ನಾಟಕನಲ್ಲಿ ಇದುವರೆಗೂ ಬಂದ್ಬಿಟ್ಟು ಯಾವುದೇ ಭಾಗದಲ್ಲಿ ಹೋಗ್ಬಿಟ್ಟು ತಾವು ಸೀಲ್ ಮಾಡಿಲ್ಲ. ಯಾಕೆಪ್ಪ ಇಂತ ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ? ನೀವು ಯಾವ್ದನ್ನು ಇದುವರೆಗೂ ಒಂದು ಫೈನ್ ಹಾಕಿಲ್ಲ, ಏನು ಯಾವುದೋ ಸೀಲ್ ಮಾಡಿಲ್ಲ. ಅದಕ್ಕೆ ನಾವು ಸರ್ಕಾರಕ್ಕೆ ಏನ್ ಹೇಳ್ತೀವಿ ಅಂದ್ರೆ, ನಮ್ DK ಶಿವಕುಮಾರ್ ಸರ್ಗೆ ಒಂದು ಮಾತು ಹೇಳ್ತೀವಿ. ಫಸ್ಟೇ ನಮ್ದು ಏನಂದ್ರೆ, ಇಲ್ಲಿ ನಟ್ಟು ಬೋಲ್ಟ್ ಎಲ್ಲ ಆಟೋ ಅವ್ರದ್ದು ಎಲ್ಲ ಬಿಟ್ಬಿಟ್ಟಿದೆ. ಅದಕ್ಕೆ ತಾವು KH ಮುನಿಯಪ್ಪ ಹತ್ರ ಮಾತಾಡ್ಬಿಟ್ಟು ಅದಕ್ಕೆ ನಟ್ ಬೋಲ್ಟ್ ಎಲ್ಲ ಸರಿ ಮಾಡ್ರೆ ನಿಮ್ಗೆ ಗೊತ್ತಿದೆ ಏನ್ ವಿಚಾರಧಾರ ಅಂತ. ಇದು ಒಂದು ಮಾಡಿದ್ರೆ ಬಹಳ ಒಳ್ಳೇದು. ಇಲ್ಲ ಅಂದ್ರೆ ನಮ್ಗೆ ಆಟೋ ಡ್ರೈವರ್ ಎಲ್ಲ ಬೀದಿಗೆ ಬಂದ್ಬಿಡ್ತಾರೆ, ಬಹಳ ಕಷ್ಟ ಇದೆ. ಎಲ್ಲಿ ನೋಡಿದ್ರೆ ಅಲ್ಲಿ ಗಾಡಿ. ಆದ್ರೆ ಗ್ಯಾಸ್ ಸಿಲಿಂಡರ್ 4.5 ಸೋರಾಗೆ ಬ್ಲಾಕ್ ನಲ್ಲಿ ಮಾರಾಟ ಆಗ್ತಾ ಇದೆ. ಸಿಲಿಂಡರ್ದು 3 ರೂಪಾಯಿದು ಸ್ವೀಟ್ 400 ರೂಪಾಯಿ ಆಗ್ತಾ ಇದೆ. ಇದೆಲ್ಲ ಇದು ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಅದಕ್ಕೆ ಅವರೆಲ್ಲ ಇದು ಮಾಡಿದ್ದಾರೆ. ಅದಕ್ಕೆ ಗೌರ್ಮೆಂಟ್ ಅವರು ನಾವು ಇದು ಫ್ರೀ ಕೊಡ್ತೀವಿ ಅದು ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಒಂದೇ ಒಂದು ಮಾತು ಹೇಳ್ತಾ ಇರೋದು, ಆಟೋ ಡ್ರೈವರ್ಗೆ ನೀವು ಏನ್ ಫ್ರೀ ಕೊಟ್ಟಿದ್ದೀರ ಸ್ವಾಮಿ? ಇದುವರೆಗೂ 60 ರೂಪಾಯಿ 80 ರೂಪಾಯಿ ಜಾಸ್ತಿ ಆಗಿದೆ. ಇದುವರೆಗೂ ಆಟೋ ಡ್ರೈವರ್ ಏನು 10 ರೂಪಾಯಿಗೂ ಜಾಸ್ತಿ ಈ ನಡುವೆ ಕೇಳಿಲ್ಲ. ಅದಕ್ಕೆ ನಾವು ಅವ್ರ ಪರವಾಗಿ ನಾವು ಮಾತಾಡ್ತಾ ಇದೀವಿ. ಆದಷ್ಟು ಗೌರ್ಮೆಂಟ್ ನೋಡ್ಕೊಳ್ಬೇಕು, ಇದು ಕೆಲಸ ನಮ್ಗೆ ಮಾಡ್ಕೊಡ್ಬೇಕು. ನಮ್ಗೆ ಬಹಳ ಕಷ್ಟ ಇದೆ ಅವ್ರಿಂದ. ಅದಕ್ಕೆ ತಮ್ಮ ಹತ್ರ ನಾವು ಮನವಿ ಮಾಡ್ಕೊಳ್ತಾ ಇದೀವಿ, ಇದು ಆದಷ್ಟು ಮಾಡಿ. ನಮಸ್ಕಾರ ಸರ್, ನನ್ನ ಹೆಸರು ಅಯೂಬ್ ಖಾನ್. ಮಾಧ್ಯಮ ಮಿತ್ರರಿಗೆ ಶರಣಾರ್ಥಿ. ಏನಿವತ್ತು ನಾವು ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ನೋಡ್ತಾ ಇದ್ದೀವಿ, ಸಾಕಷ್ಟು ಜಾಗದಲ್ಲಿ 2-3 ಕಿಲೋಮೀಟರ್ ಅಷ್ಟು ವೃತ್ತಕ್ಕೆ ಆಟೋ ಚಾಲಕರು ನಿಂತಿದ್ದಾರೆ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ, ಈ ನಗರದ ವಿಶೇಷವಾಗಿ ಬೆಂಗಳೂರು ನಗರದ
ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಸಾರಿಗೆ ಕ್ಷೇತ್ರ, ಅದರಲ್ಲೂ ಕೂಡ ಆಟೋ ಚಾಲಕರ ಸಾಕಷ್ಟು ಕೊಡುಗೆಗಳಿದೆ ಅಂತಕ್ಕಂಥದ್ದು. ಆದರೆ ಇವತ್ತು ಆ ಆಟೋ ಚಾಲಕರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇಲ್ಲದೆ ಇರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ ಅಂದ್ರೆ, ಇದುವರೆಗೂ ಆಡಳಿತದಲ್ಲಿರುವಂತಹ ರೂಲಿಂಗ್ ಪಕ್ಷದವರಾಗ್ಲಿ ಅಥವಾ ಅಪೋಸಿಷನ್ ಪಕ್ಷದವರಾಗ್ಲಿ ಅವರ ಹತ್ತಿರಕ್ಕೆ ಹೋಗಿ ನಿಮ್ಮ ಸಮಸ್ಯೆ ಏನು, ಇದನ್ನ ಯಾವ ರೀತಿ ಬಗೆಹರಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ಇದುವರೆಗೂ ಮುಂದೆ ಬಂದಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಾಗ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತಕ್ಕಂಥ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ತುಂಬಾ ಪವಿತ್ರವಾದಂತಹ ಸಂವಿಧಾನ ಕೊಟ್ಟು ಸಹ ಯಾಕೆ ಆಟೋ ಚಾಲಕರನ್ನ, ಅದು ಕೋವಿಡ್ ಸಂದರ್ಭ ಆಗಲಿ ಅಥವಾ ಈಗ ಗ್ಯಾಸಿನ ಸಮಸ್ಯೆ ಇದ್ದಾಗ ಆಗಲಿ, ಯಾಕೆ ಈ ಪಾಪ ಆಟೋ ಚಾಲಕರನ್ನ ಯಾಕೆ ಈ ರೀತಿ ಸರ್ಕಾರಗಳು ವಿಶೇಷವಾಗಿ ಈ ಸಮುದಾಯಕ್ಕೆ ಅಂದ್ರೆ ಏನು ಪಾಪ ಕಷ್ಟ ಬಿದ್ದು ಅವ್ರದೇ ಆದಂತ ಒಂದು ಕೊಡುಗೆಗಳನ್ನ ಕೊಟ್ಟು ಇಷ್ಟೊಂದು ಸಮಸ್ಯೆಗಳನ್ನ ಎದುರಾಕೊಂಡು ಅದರಲ್ಲಿ ಒಂದು ಡಬಲ್ ದಬ್ಬಾಳಿಕೆ ಏನಂದ್ರೆ ಹಣಕಾಸಿನ ಈ ಯಾವುದೋ ಒಂದು ಫೈನಾನ್ಸ್ ವ್ಯವಸ್ಥೆ ಬೇರೆ ಇರ್ತದೆ, ಅವರು ಕೂಡ ಇವರ ಮೇಲೆ ಸಮಸ್ಯೆ ಮಾಡ್ತಾರೆ. ಸೊ ಇಷ್ಟೆಲ್ಲ ಸಮಸ್ಯೆಗಳಾದಾಗ ಬಿಜೆಪಿ ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ ಅಥವಾ JDS ಆಗಲಿ ಈ ಪಕ್ಷದವರಿಗೆ ಆಟೋ ಚಾಲಕರು ಮತ ಕೊಟ್ಟಿಲ್ವಾ? ಅಂದ್ರೆ ಇವರ ಮತಗಳನ್ನ ಪಡ್ಕೊಂಡು ಈ ಬಡವರ ಸಮಸ್ಯೆಗಳ ಬಗ್ಗೆ ನೀವು ಇವತ್ತವರೆಗೂ ಇದುವರೆಗೂ ಯಾವುದೇ ಒಂದು ವಿಚಾರವಾಗಲಿ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀರಾ? ಮಾತಾಡಿಲ್ವಲ್ಲ. ಹಂಗಂದ್ರೆ ಸಮಾಜದಲ್ಲಿ ಏನು ದುರ್ಬಲ ವರ್ಗ ಇದೆಯೋ ಆ ದುರ್ಬಲ ವರ್ಗದ ಧ್ವನಿಯಾಗಿ ಕೆಲಸ ಮಾಡಬೇಕಾದ್ರೆ ನಿಜಕ್ಕೂ ಆ ಸಮುದಾಯದ ಅಥವಾ ಆ ಶ್ರಮಜೀವಿಗಳಿಂದ ಯಾರಾದ್ರೂ ಪ್ರತಿನಿಧಿಗಳಿದ್ರೆ ಮಾತ್ರ ಮಾತಾಡ್ಬೇಕಂತ ಏನಾದ್ರೂ ಇದೆಯಾ? ಇಲ್ವಲ್ಲ. ಈಗಾಗಲೇ ಎಲ್ಲ ಮಾಧ್ಯಮದಲ್ಲೂ ಕೂಡ ಪ್ರಚಾರ ನಡೀತಾ ಇದೆ, ಪ್ರಸಾರ ಮಾಡ್ತಾನೆ ಇದ್ದಾರೆ. ಸುಮಾರು 200-300 ಕಿಲೋಮೀಟರ್ ಅಷ್ಟು ಉದ್ದಕ್ಕೆ ಸಾಲುಗಳು ಅಳ್ತಾವ್ರೆ ಜನ ಪಾಪ, ಅದರಲ್ಲಿ ಹೆಣ್ಮಕ್ಳು ಬೇರೆ. ಹಿಂಗಿದ್ರು ಕೂಡ ನಿಮ್ಗೆ ಎಲ್ಲೋ ಒಂದು ಕಡೆ ಬಾಗಲಕೋಟ್ ಕಾಣ್ತದೆ ಅಥವಾ ದಾವಣಗೆರೆ ಕಾಣ್ತಾ ಇದೆಯಲ್ಲ, ಎರಡು ಪಕ್ಷಕ್ಕೂ ಕೂಡ ಬಡವರ ಕಣ್ಣೀರಿನ ಶಾಪ ನಿಮಗೆ ತಟ್ಟುತ್ತೆ ಅಂತಕ್ಕಂಥ ವಿಚಾರಗಳನ್ನ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಬೇಕಾಗ್ತದೆ. ಬಂಧುಗಳೇ, ಏನು 15,000 ರೂಪಾಯಿ ಪರಿಹಾರ ಇವತ್ತಿನ ದಿವಸ ಆ ದುರ್ಬಲ ವರ್ಗದ ಪರವಾಗಿ ಆಮ್ ಆದ್ಮಿ ಪಕ್ಷ ಏನು ಕೇಳ್ತಾ ಇದೆಯೋ ಅದು 15,000 ಕೂಡ ಈ ಕೂಡಲೇ ತಕ್ಷಣ ಸರ್ಕಾರ ಇದನ್ನ ಏನಾದ್ರು ಮಾಡದೇ ಇದ್ರೆ ಬೆಂಗಳೂರು ನಗರದಲ್ಲಿ ಲಕ್ಷಾಂತರ ಜನ ಆಟೋ ಚಾಲಕರಿದ್ದಾರೆ, ಅವ್ರಿಗೆಲ್ಲರಿಗೂ ತಗೊಂಡ್ಬಂದು ನೀವು ಅದು ಎಷ್ಟು ಕೇಸ್ ಮಾಡಿದ್ರು ಕೂಡ ಪರವಾಗಿಲ್ಲ, ನಾವು ವಿಧಾನಸೌಧದ ಕಾರ್ನರಿಂದ ತುಂಬಾ ಘೆರಾವ್ ಮಾಡಿ ನಿಮಗೂ ಕೂಡ ಒಳಗಡೆ ಹೋಗುವಂತಹ ಅವಕಾಶಗಳು ಕಾನೂನು ಚೌಕಟ್ಟಲ್ಲಿ ನಾವು ಹೋಗ್ಲಿಕ್ಕೆ ಬಿಡಲ್ಲ ಅಂತಕ್ಕಂಥ ವಿಚಾರಗಳನ್ನ ಇವತ್ತು ನಾವು ಹೇಳ್ಬೇಕಾಗ್ತದೆ. ಏನು 15,000 ನೀವು ಪರಿಹಾರಧನ ಕೊಡಬೇಕು, ಅದರ ಜೊತೆಯಲ್ಲಿ ಈ ಸಮಸ್ಯೆನ ಬಗೆಹರಿಯುವ ತನಕ ನೀವು ಈಗಾಗಲೇ ಫೈನಾನ್ಸ್ ಕಂಪನಿಯವರು ಏನು ಇವ್ರಿಗೆ ದಬ್ಬಾಳಿಕೆಗಳು ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತಕ್ಕಂಥ ವಿಚಾರಗಳನ್ನ ನಾನು ಹೇಳ್ಬೇಕಾಗ್ತದೆ. ಬರೀ ವಿಧಾನಸೌಧದಲ್ಲಿ ಕೂತ್ಕೊಂಡು ಅಥವಾ ಅರಮನೆಯಲ್ಲಿ ಕೂತ್ಕೊಂಡು ನಡೆಸುವಂತದ್ದು ಆಡಳಿತ ಅಲ್ಲ. ಬಡವರ ಬೆವರಿನ ನಿಜಕ್ಕೂ ಅವ್ರಿಗಾಗಿರ್ತಕ್ಕಂಥ ನೋವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತಹ ಆಂಟಿ ಪೀಪಲ್ಸ್ ಪಾಲಿಸಿ ಅಲ್ಲ, ಜನಪರವಾಗಿರುವಂತಹ ಕಾರ್ಯಗಳನ್ನು ರೂಪಿಸುವಂತ ಕೆಲಸ ಸರ್ಕಾರ ಮಾಡಬೇಕು. ಇಲ್ಲಿ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ನಿಮಗೆ ಬೇಕಿರುವಂತಹ ಇಲಾಖೆಗಳಲ್ಲಿ ಬೇಕಾದಷ್ಟು ಕೆಲಸ ಮಾಡ್ತೀರಿ, ಅದ್ಯಾಕೆ ಈ ರೀತಿಯಲ್ಲಿ ಆಟೋ ಚಾಲಕರಿಗೆ ಅಥವಾ ಸಾರಿಗೆ ಇಲಾಖೆಯಲ್ಲಿ ಅವ್ರ ಕೆಲಸ ದುಡಿತಾ ಇರುವಂತವ್ರಿಗೆ ಯಾಕೆ ಈ ತರ ನಿರ್ಲಕ್ಷ್ಯ? ಹಾಗಾಗಿ ನಾವು ಕಳೆದ ಬಾರಿ ಬಜೆಟ್ಗಿಂತ ಮುಂಚೆನೂ ಕೂಡ ಹೇಳಿದ್ವಿ, ವಿಶೇಷವಾಗಿ ಆಟೋ ಚಾಲಕರಿಗೆ ಒಂದು ನಿಧಿ ಇಡಬೇಕು, ಅವ್ರಿಗೆ ಸಹಾಯಧನ ಕೊಡಬೇಕು ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಸರ್ಕಾರ ವಿಫಲವಾಗಿದೆ. ಏನು ಅಸಂಘಟಿತ ಕಾರ್ಮಿಕರು, ಅಸಂಘಟಿತ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತೇಳಿ ಏನ್ ಸರ್ಕಾರ ಮಾಡಿದ್ಯೋ, ಆರ್ಗನೈಸ್ಡ್ ಸೆಕ್ಟರ್ಗಳಿಗೆ ಎಷ್ಟು ಸುಲಭಗಳನ್ನ ಕೊಟ್ಟಿದ್ಯೋ ಆ ಸೌಲಭ್ಯಗಳನ್ನ ಆಟೋ ಚಾಲಕರಿಗೆ ಕೊಟ್ಟಿಲ್ಲ. ನೀವು ನಿಮ್ಮ ಹತ್ರ ಇದುವರೆಗೂ ಆ ಸಮಸ್ಯೆ ಪರ್ಟಿಕ್ಯುಲರ್ಲಿ ಆ ವಿಶೇಷವಾಗಿ ಆಟೋ ಚಾಲಕರಿಗೆ ಇರುವಂತಹ ಸಮಸ್ಯೆಗಳ ಒಂದು ಪಟ್ಟಿನ ಮಾಡಿಲ್ವಲ್ಲ ಸರ್ಕಾರ. ಸೊ ಹೇಗೆ ನೀವು ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ?
ನೇರವಾಗಿ ನೀವು ಒಂದು ಕಡೆ ಧರ್ಮದ ಹೆಸರಲ್ಲಿ ರಾಜಕೀಯ ಅಥವಾ ಜಾತಿಯ ಹೆಸರಲ್ಲಿ ರಾಜಕೀಯ ಮಾಡುವಂತವರು, ನಿಮಗೆ ನಿಜಕ್ಕೂ ಈ ದೇಶದ ಬಡವರ ಮೇಲೆ ಕಾಳಜಿ ಇದ್ದಾಗ ಅವ್ರಿಗೆ ಇರುವಂತಹ ಸಮಸ್ಯೆಗಳನ್ನು ಒಂದು ಪಟ್ಟಿ ಮಾಡಿ ಅದನ್ನ ಬಗೆಹರಿಸುವಂತ ಕೆಲಸ ಮಾಡಲಿಕ್ಕೆ ಸಂವಿಧಾನ ಅವಕಾಶ ಕೊಟ್ಟಾಗ ನೀವು ಅದನ್ನ ಮಾಡದೇ ಇದ್ರೆ ನೇರವಾಗಿ ನಾವು ನಿಮಗೆ ಪ್ರಶ್ನೆ ಮಾಡಬೇಕಾಗ್ತದೆ. ಅದೇನಪ್ಪಾ ಅಂದ್ರೆ ನೀವು ಸಂವಿಧಾನ ವಿರೋಧಿಗಳು. ಒಂದು ಕಡೆ ಸಂವಿಧಾನ ಬಚಾವ್ ಮಾಡಕ್ ಬಂದಿದ್ದೀವಿ ಅಂತೇಳಿ ಇವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರ ಹೇಳುತ್ತೆ. ಆದ್ರೆ ಅದೇ ಸಂವಿಧಾನದ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನ ಗಾಳಿಯಲ್ಲಿ ತೂರುವಂತ ಕೆಲಸ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ಬೇಕಾಗ್ತದೆ. ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ಕಳಕಳಿಯ ಮನವಿ ಏನಪ್ಪಾ ಅಂದ್ರೆ, ನೀವು ಈಗಾಗಲೇ ಕೊರೋನಾ ಸಂದರ್ಭದಲ್ಲಿ ನೋಡಿದ್ರಿ, ಸಾಕಷ್ಟು ಆಟೋ ಚಾಲಕರು ಎಷ್ಟೊಂದು ಸಮಸ್ಯೆಗಳನ್ನ ಆ ಸಂದರ್ಭದಲ್ಲಿ 5,000 ರೂಪಾಯಿ ಏನು ಯಡಿಯೂರಪ್ಪನವರ ಸರ್ಕಾರ ಕೊಟ್ಟಿತ್ತು, ಅದಕ್ಕೂ ಕೂಡ ಇವರೇ ಒತ್ತಡ ಹಾಕಿ 5,000 ಕೊಡಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಮಾಸ್ಕ್ಗಳು ಹಾಕೊಂಡು ಹೋಗಿ ಒತ್ತಾಯ ಮಾಡಿದಕ್ಕೆ 5,000 ಕೊಟ್ಟರು. ಅದೇ ರೀತಿ ಇವತ್ತು 15,000 ರೂಪಾಯಿ ಏನ್ ಸಮಸ್ಯೆಗಳು ನಡೀತಾ ಇದೆಯೋ, ಪಾಪ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು. 160 ಬಂಕ್ಗಳಿದೆ, ಅದರಲ್ಲಿ 100ಕ್ಕೂ ಹೆಚ್ಚು ಮುಚ್ಚೋಗಿದೆ. 3 ಕಿಲೋಮೀಟರ್ ಅವ್ನು ನಿಂತ್ಕೊಂಡು ಬಂದು 1 ಲೀಟರ್ ಗ್ಯಾಸ್ ಹಾಕೋ ದುಡ್ಡು ಇರ್ತದೆ ಅವನ ಹತ್ರ. ಅವ್ನು 1 ಲೀಟರ್ ಗ್ಯಾಸ್ ಹಾಕೊಂಡು ಅವ್ನು ಏನ್ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು, ಈ ಸುಡೋ ಬಿಸಿಲಲ್ಲಿ ರಾತ್ರಿ ಏನು ಅವ್ನ ಮನೆಗೆ ತಗೊಂಡು ಹೋಗ್ಬೇಕು, ಅವ್ರ ಮಕ್ಳು ಯಾವ ರೀತಿ ಬದುಕ್ತಾ ಇದಾರೆ, ಅವ್ರ ಹೆಣ್ಮಕ್ಳು ಯಾವ ರೀತಿ ಬದುಕ್ತಾ ಇದಾರೆ, ಇದ್ರಲ್ಲಿ ಒಂದ್ ಸ್ವಲ್ಪ ಕಾಳಜಿಯಿಂದ ಇರುವಂತವ್ರು AC ಗಾಡಿಗಳಲ್ಲಿ ಕೂತ್ಕೊಂಡಿರೋರಿಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಆ AC ಗಾಡಿಯಿಂದ ಕೆಳಗಿಳಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥದ್ದು ನಿಮ್ಮ ಮುಂದೆ ಇವತ್ತು ಏನು ಈ ಬಡವರ ಸಮಸ್ಯೆಗಳನ್ನ ಬಾಬಾ ಸಾಹೇಬ್ ಹೇಳ್ತಾರೆ, ಮಾಧ್ಯಮ ಬೇಕಾದ್ರೆ ರಾತ್ರೋರಾತ್ರಿ ಒಬ್ಬ ನಾಯಕನನ್ನ ತಯಾರಿಸಿ ನಿಲ್ಲಿಸಬಹುದು ಅಂತ ಹೇಳಿ. ಹಾಗಾಗಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಏನು ಈ ರಾಜ್ಯದ ಮತ್ತು ವಿಶೇಷವಾಗಿ ಈ ನಗರದ ಬಡವರ ಧ್ವನಿಯಾಗಿ ಕೆಲಸ ಮಾಡ್ತೀರಿ ಅಂತಕ್ಕಂಥದ್ದು ಆಶ್ವಾಸನೆ ಇಟ್ಕೊಂಡು ನಾನು ನಿಮ್ಮಲ್ಲಿ ಕೃತಜ್ಞತೆ ಸಲ್ಲಿಸ್ತೀನಿ. ಅಭಿನಂದನೆಗಳು. ಜೈ ಭೀಮ್. ಸಮಸ್ಯೆಗಳು ಯಾವಾಗ ತಲೆದೋರ್ತು ನಾವೆಲ್ಲ ಒಂದು ನಿಯೋಗಗಳನ್ನ ಮಾಡಿಕೊಂಡು ಆ ಬಂಕ್ಗಳಲ್ಲಿ ಹೋಗಿ ವಿಚಾರಿಸಿದಾಗ, ಖಾಸಗಿ ಬಂಕ್ಗಳಲ್ಲಿ ಅಂದ್ರೆ ಸಪ್ಲೈ ಇದೆ ಅಂತೆ ಖಾಸಗಿ ಇದ್ರಲ್ಲಿ, ಆದ್ರೆ ಅವರು ಅತಿ ಹೆಚ್ಚಿನ ಬೆಲೆಯನ್ನ ಡಿಮ್ಯಾಂಡ್ ಮಾಡ್ತಾ ಇದ್ರೆ, ಆದ್ರಿಂದ ನಾವು ಆ ಒಂದು ಗ್ಯಾಸ್ ಅನ್ನ ತರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಖಾಸಗಿ ಬಂಕ್ ನ ಗ್ಯಾಸ್ ಮಾಲೀಕರು ಹೇಳ್ತಾ ಇದ್ದಾರೆ. ಇಲ್ಲಿ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಒಂದ್ ಕಡೆ ಕೇಂದ್ರ ಸರ್ಕಾರ ನಾವು ಬೆಲೆ ಹೆಚ್ಚು ಮಾಡಿಲ್ಲ, ಮತ್ತೆ ನಿಮ್ಗೆ ಎಲ್ಲಾ ರೀತಿಯ ಸಪ್ಲೈ ಸಿಗುತ್ತೆ ಅಂತ 60 ರೂಪಾಯಿ ಇದ್ದಿದ್ದು ಇವತ್ತು 120 ರೂಪಾಯಿ ಬಂದು LPG ನಿಂತಿದೆ. ಇವತ್ತು ಆಟೋ ಚಾಲಕರು 120 ರೂಪಾಯಿ ಕೊಡಕ್ಕೆ ರೆಡಿ ಇದ್ರು ಸಹ ಆ ಒಂದು ಗ್ಯಾಸ್ ಅಂತಕ್ಕಂಥ ಸಿಗ್ತಾ ಇಲ್ಲ. ರಾಜ್ಯ ಸರ್ಕಾರ ಕೂಡಲೇ ಖಾಸಗಿ ಬಂಕ್ ಮಾಲೀಕರನ್ನ ಕರೆಸಿ ಮಾತುಕತೆಯನ್ನು ನಡೆಸಿ ಒಂದು ನಿಗದಿತ ನ್ಯಾಯ ಬೆಲೆಯನ್ನ ನಿಗದಿ ಮಾಡಿ ಆಟೋ ಚಾಲಕರಿಗೆ ಗ್ಯಾಸ್ ಸಿಗುವಂತೆ ಮಾಡಬೇಕು ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿ ಒತ್ತಾಯ ಮಾಡ್ತದೆ. ಈಗ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ಸೀತಾರಾಮ್ ಸರ್ ಅವರು ಇಂಗ್ಲಿಷ್ ನಲ್ಲಿ ಒಂದು ಸಂಪೂರ್ಣ ವಿವರಣೆಯನ್ನ ತಮಗೆ ನೀಡಿದ್ದಾರೆ. ನಮ್ಮ ಕಾರ್ಯದರ್ಶಿಯಾದ ಡಾಕ್ಟರ್ ಸತೀಶ್ ಅವರು ಹಾಗೂ ಅಯೂಬ್ ಖಾನ್ ನಮ್ಮ ಆಟೋ ಘಟಕದ ಅಧ್ಯಕ್ಷರು ಹೇಳಿದ್ದಾರೆ. ಐ ವುಡ್ ಲೈಕ್ ಟು ಟಾಕ್ ಟು ಪೀಪಲ್ ಹೂ ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ, ದೋಸ್ ಹೂ ಕಮ್ ಫ್ರಮ್ ಔಟ್ಸೈಡ್, Hindi speaking and others. The problem of rising LPG price and petrol price is not the Iran-US war. It could be a major factor. It is due to the sheer incompetence of the Modi government in the center and Siddaramaiah government in Karnataka. There have been lots of such instances. Russia-Ukraine war, there was a chip shortage, there is China-Taiwan tensions. Taiwan produces the maximum 95% of the chips that we use in everything in our day-to-day life. If the chips don't come from Taiwan, our cars will stop, trains will stop, planes will stop, cooker will stop, grinder will stop, watch will stop, mobile phones will stop. So we will have these problems that are in this world. We will continue to have them. This is not going to be the last attack by America on Iran, closing of Strait of Hormuz. It is how a competent and capable government handles these issues. Every other country, why don't you see these LPG lines in China? Why don't you see them in Europe? Why not in America? Why only in India? Because the BJP government at the center, Modi government has failed completely. Every country has
what is called strategic reserves. They have built in China, for example, they have strategic reserves of LPG and petrol for the next 6 to 8 months. America has over 180 million barrels of oil that will sustain their citizens for the next 1.5 years. They have huge oil tanks, LPG tanks in Texas, Arizona and other places. It is only in India that we were importing about 80% of our oil requirements before 2014. Now, in Make in India and Depend on India, all these programs, we have been importing 90%, 88% of our oil and gas requirements from outside. That means from 2014 till now, we have become 8 to 10% more dependent on foreign countries. Why? Because we are not investing in India. हम लोग हिंदुस्तान में कोई इन्वेस्टमेंट नहीं कर रहे हैं. Our Bombay high oil production is about 400,000 barrels of oil per day. Our imports are 3 to 4 million barrels of oil per day. All of it comes via Strait of Hormuz. Strait of Hormuz supplies 20% of the total world oil, and our 40 to 50% of requirements are met through the Strait of Hormuz. Because we have not built up strategic oil and LPG reserves, we are in serious trouble. Because of these failed policies of the Modi government, we, the common man, has to suffer at domestic level because we are not getting cylinders. The 900 or 1,000 rupees cylinder is costing us in black about 4,000 to 5,000 rupees. As today is the main issue of the auto drivers, they are unable to survive. They have sent their families back to the villages. They are staying in small rented houses, or they will live in autos only, have a bath in Sulabh Shauchalaya. This is the kind of life that the center is totally responsible for. I can understand if there was an earthquake or floods or something, we could have requested the government. But today, in our calculation, the minimum an auto driver requires is 15,000 rupees per month to survive. So this is an onerous thing imposed by the central government, Modi government, and the state government led by Siddaramaiah. Their complete failure in protecting the commercial and social interests of the people of the state. We are requesting them, we are in fact urging them to give an amount of 15,000 rupees per auto driver in Karnataka. Saying this, I request all our media friends who have come, I thank them to report this because this concerns the auto drivers. Next, it is not only the auto drivers, the small restaurants which cater to small laborers, the auto drivers, small workers, household helps, they get Anna Sambar, Mudde Sambar for 20-25 rupees. Yesteshto hotel muchhogutide. So many hotels have closed down. These small 20-25 rice and sambar, which is the basic food of a common poor man, has increased to 35 and 40 rupees. Not only has increased, it is not available. So many restaurants have shut shops. The people working there, mostly from outside Nepal, Assam, Bengal, etc., have left and gone away. Even if you give them 15,000 rupees or give them LPG cylinders at a little higher rate, it will take 1.5 months for restaurants to start. So I am urging the central and state governments to immediately announce paying 15,000 rupees to these auto drivers. Saying this, thank you. Jai Hind, Jai Karnataka, Jai Thai Bhuvaneshwari. Namaskar. ವಿಪಕ್ಷದ ರಾಜ್ಯದ ಕರ್ನಾಟಕ ರಾಜ್ಯದ ಕಾರ್ಯಾಧ್ಯಕ್ಷನಾಗಿ ಧನ್ಯವಾದ. ಇದ್ದಾರೆ ಅವ್ರ ಮನೆಗೂ ಮುತ್ತಿಗೆ ಹಾಕ್ತೀವಿ ನಾವು ಡೆಲ್ಲಿಗೆ ಹೋಗಿ. ದೆಹಲಿಯಲ್ಲೂ ಬೇಕಾದ್ರೆ ನಾವು ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ನಾವು ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ಘಟಕಗಳು ಬೇರೆ ಬೇರೆ ರಾಜ್ಯದವ್ರನ್ನೆಲ್ಲ ಸಂಪರ್ಕದಲ್ಲಿ ಇದ್ದೀವಿ. ಇಲ್ಲೇನಾದ್ರು ಯಶಸ್ವಿ ಆಗದೆ ಇದ್ರೆ ನಮ್ಮ ಡಿಮ್ಯಾಂಡ್ ಬೇಡಿಕೆಗಳನ್ನೇನಾದ್ರು ಸರ್ಕಾರ ಕೇಳ್ತಾ ಇದ್ರೆ ಅಲ್ಲೂ ಸಹ ನಾವು ಕಾರ್ಯಕ್ರಮ ನಡೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೋಡಿ, 100 ಗಾಡಿಗಳ ಆಟೋ ಏನಾದರೂ ರೋಡಿಗೆ ಬಂದರೆ ರೋಡ್ ಜಾಮ್ ಆಗ್ತಾರೆ. ಲಕ್ಷಾಂತರ ಆಟೋ ಚಾಲಕರಿದ್ದಾರೆ. ಅಷ್ಟೊಂದು ಆಟೋಗಳನ್ನು ತಗೊಂಡು ಸಂಪೂರ್ಣ ವಿಧಾನಸೌಧದ
ಮುತ್ತಿಗೆ ಹಾಕಿದಾಗ ಯಾವ ಮಿನಿಸ್ಟರು ಕೂಡ ಕಾರಲ್ಲಿ ಹೋಗೋಕ್ಕಾಗಲ್ಲ, ಅವರು AC ಗಾಡಿಯಿಂದ ಕೆಳಗಡೆ ಇಳಿದು ಅದೇ ಬೆವರಲ್ಲಿ ಹೋಗ್ಬೇಕಾಗ್ತದೆ. ಇದನ್ನೆಲ್ಲ ಎದುರಿಸ್ಬೇಕಾದ್ರೆ ಸರ್ಕಾರ ಇದನ್ನು ನಿರ್ಲಕ್ಷಿಸಿ. ಓಕೆ, ಥ್ಯಾಂಕ್ ಯು.